ಒಂದು सब ಚಿಂತೆ ಒಂದು में ಏನಿದೆ ಒಂದು एक ಬ್ಲೂಟೂತ್ प्राण, सब ಏಕತ್ತರ ಒಂದು में एक ಬ್ಲೂಟೂತ್ ಬಿಟ್ಟಿಟ್ಟು ಬರ್ಬೋದು ಏನ್ प्राण, ಡ್ರಾಮಾ ಸೂಚಿಸ್ತಾರೆ त्यज ಗೊತ್ತಾ के ಹೇಳಿದಂದ್ರೆ ಆಸ್ಟ್ರನೇ ಬಿಟ್ಟಿಂಡೆ ಅನ್ನೋಳು ಭಿಕ್ಷುನೇ अभिमान, ಬನ್ನೇನು त्यज के ಆಮೇಲೆ अभिमान, ರುಚಿ ಈಗ हरि ಏರ್ಸ್ಕೊಂಡು गान गाओ, हरि गान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ, सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति ನೀವು ಕನ್ನಡಿಗ ಸುತ್ತ ಏನ್ ಕಲಿಸ್ತಾ ಅದೇ ತರ ಚೊಮೆಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, we all welcome you for today's satsang. ಅಣ್ಣ, ನಮಸ್ಕಾರ ಎಲ್ಲರಿಗೂ. We can start, Ravi. ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಕಳಿಸಲಾಗುವುದು. ಅನ್ಮ್ಯೂಟ್ ರಿಕ್ವೆಸ್ಟನ್ನು ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟಲ್ಲಿ ಟೈಪ್ ಮಾಡಿ ಸಹ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ, ತಗೊಳ್ಳಿ. ಅಣ್ಣ, ಯೂಟ್ಯೂಬಲ್ಲಿ ಒಬ್ಬರು ಅಣ್ಣ ಕೇಳ್ತಿದ್ದಾರೆ. ಅಣ್ಣ, ನಮಸ್ತೆ ಸತೀಶ್ ಅಣ್ಣ, ಗೋವಿನ ದಾನವನ್ನು ಮನೆಯವರು ಎಲ್ಲರೂ ಸೇರಿ ಮಾಡಬೇಕಾ, ಅಥವಾ ಯಾರಾದರೂ ಒಬ್ಬರು ಮಾಡಿದರೆ ಸಾಕ? ದಯವಿಟ್ಟು ತಿಳಿಸಿ ಅಣ್ಣ ಅಂತ ಕೇಳ್ತಿದ್ದಾರೆ. ಇಲ್ಲ, ಆ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ. ಆ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ. ಸೊ ದ ಹೆಡ್ ಆಫ್ ದ ಫ್ಯಾಮಿಲಿ ಮಾಡ್ತಾ ಇದ್ರು. ಅದು ಎಲ್ಲರಿಗೂ ಆ ಫಲ ಬರ್ತಾ ಇತ್ತಪ್ಪ. ಈ ಕಾಲದಲ್ಲಿ ಆ ತರ ಇಲ್ಲ. ಎವ್ರಿ ಒನ್ ಹ್ಯಾವ್ ಬಿಕಮ್ ಸಪರೇಟ್ ಅಂಡ್ ದೇ ಆರ್ ಹ್ಯಾವಿಂಗ್ ಇಂಡಿವಿಜುವಲ್ ಫ್ಯಾಮಿಲೀಸ್. ಸೊ ಆ ಸಮಯದಲ್ಲಿ ದೇ ಹ್ಯಾವ್ ಟು ಡೂ ಇಂಡಿವಿಜುವಲ್.
ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ, ಕ್ಯಾನ್ ವಿ ಕೀಪ್ ಸತ್ಯನಾರಾಯಣ ವಿಗ್ರಹ ಇನ್ ಹೋಮ್ ಅಂತ ಕೇಳ್ತಿದಾರಣ್ಣ. ನನ್ಗೆ ಗೊತ್ತಿರಂಗೆ ಯೂಶುವಲ್ ಆಗಿ ಸತ್ಯನಾರಾಯಣ ವ್ರತ ಆಗಲಿ ಪೂಜೆ ಮಾಡುವಾಗ ದೇ ಕೀಪ್ ಓನ್ಲಿ ದ ಫೋಟೋ ಆಫ್ ಸತ್ಯನಾರಾಯಣ ಅಂಡ್ ಕಳಶ. ವಿಗ್ರಹ ನಾನು ನೋಡಿಲ್ಲಪ್ಪ, ಇಷ್ಟ ತನಕ ನಾನು ನೋಡಿಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನೀವು ಮನೋವತಿಯಲ್ಲಿ ಹೇಳಿಕೊಟ್ಟಿರುವ ಮಂತ್ರದ ಬಗ್ಗೆ ಕೇಳಬಹುದಾ, ತಿಳಿಸಿ ಅಣ್ಣ ಅಂತ ಕೇಳ್ತಿದಾರಣ್ಣ. ನೋಡಿ, ಮಂತ್ರಗಳೆಲ್ಲ ಇವನ್ ಅಟ್ ಮನೋವತಿ. ಇಫ್ ದೇ ವಾಂಟ್ ಟು ನೋ ಅಬೌಟ್ ಇಟ್, ಲೆಟ್ ದಮ್ ಕಮ್ ಟು ಮನೋವತಿ ಅಂಡ್ ಗೆಟ್ ಇಟ್ ಕ್ಲಾರಿಫೈಡ್. ಝೂಮ್ ಮೀಟಿಂಗ್ ಎಲ್ಲ ಹೇಳಕ್ ಆಗಲ್ಲ, ಬಿಕಾಸ್ ಇಟ್ ಗೋಸ್ ವೈರಲ್ ಆನ್ ಸೋಷಿಯಲ್ ಮೀಡಿಯಾ. ಅದು ಸರಿ ಇಲ್ಲ. ಅದದ್ದು ಆಕ್ಚುಲಿ ಒಂದು ಮಂತ್ರ ಬಂದ್ಬಿಟ್ಟು ಇಟ್ ಶುಡ್ ಬಿ ಕೆಪ್ಟ್ ಸೀಕ್ರೆಟ್ ಅಂಡ್ ಸೇಕ್ರೆಡ್. ಆವಾಗಲೇ ಅದಕ್ಕೆ ಪವರ್ ಫಲ ಎಲ್ಲ ಸಿಗ್ತದೆ. ಇಟ್ ಕೆನಾಟ್ ಬಿ ಜನರಲೈಸ್ ಇನ್ ಎ ಪಬ್ಲಿಕ್ ಫೋರಮ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಚಾಟಲ್ಲಿ ತಮಗಾದ ಅನುಭವವನ್ನು ಹಂಚಿಕೊಂಡಿದ್ದಾರಣ್ಣ. ಹೇಳಿ. ರೀಡ್ ಅಣ್ಣ. ಹ್ಮ್. ನಮಸ್ತೆ ಸತೀಶ್ ಅಣ್ಣ, ಇದು ಒಂದು ಅನುಭವ ಹಂಚಿಕೊಳ್ಳೋಕೆ ಇಷ್ಟಪಡ್ತಿದ್ದಾರೆ. 3 days back in the morning, I was lighting Deepa at home. I said, Amara, 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 and lighted. Suddenly, I felt his presence in my home hall, sitting on the sofa. I took some time and looked at the sofa. Nobody was there, but I felt his presence. I lighted agarbatti to do puja. I felt like doing it on the sofa also. I made it ಅಂತ ಹೇಳಿದಾರಣ್ಣ. It's very good what that person has done. Amara has come to his house and accepted him as his disciple. It is the faith and the Shraddha and Bhakti in which that person has done. He has got the fruit of it. ಅವ್ರ ಅಣ್ಣ ಬಂದ್ಬಿಟ್ಟು ಅವರು ಮನೋವತಿಗೆ ಬಂದಿಲ್ವಂತೆ ಅಣ್ಣ ಇನ್ನು. ಅವರು ಮನೋವತಿ ಮನೋವತಿಗೆ ಬರ್ಬೇಕಂತಿಲ್ಲ. ಇಟ್ಸ್ ದ ವಿಲ್ ಆಫ್ ಗುರು ಅಮರ. ಹೌ he chooses each person, it is his prerogative. ಅರ್ಥ ಆಯ್ತಾ? Basing on his past spiritual sadhana, his karmas, he decides and he chooses. ಇದ್ರ ಬಗ್ಗೆ ನಾವೇನು ಕಾಮೆಂಟ್ ಕೊಡಕ್ಕಾಗಲ್ಲ. He should feel that he is lucky chosen by Guru Amara. ಧನ್ಯವಾದಗಳು. He may come to Manavati and visit that place once. ಸರಿ. Okay, ನಮಸ್ಕಾರ. One question from YouTube ಅಣ್ಣ. ನಮಸ್ತೆ ಸತೀಶ್ ಅಣ್ಣ. Why on earth every substances has a different fragrances, flower, puts? Is there any reason ಅಂತ ಕೇಳಿದಾರಣ್ಣ. It is the creation of divinity. ಅದನ್ನ ತಿಳ್ಕೊಬೇಕಂದ್ರೆ you have to know who you are. You should go inside, contemplate on yourself to know who you are. Once you know who you are, then you will know the secret of all this creation. It is a realization. You cannot see by your eyes and analyze or debate or read the books or any scriptures and know about all these things.
You have to realize yourself, and then you will know the entire secret of the creation. This is the answer for the question. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ವಿಧವೆಯ ಸ್ತ್ರೀಯರಿಗೆ ನಾವು ಸಹಾಯ ಮಾಡಬಹುದಾ? ಅವರಿಗೆ ಬಟ್ಟೆ ಕೊಡುವುದು, ದುಡ್ಡಿನ ಸಹಾಯ ಹಾಗೂ ಅವರಿಗೆ ಕೆಲವೊಂದು ಬೇಕಾದ ಅನಿವಾರ್ಯತೆಯನ್ನು ಸಹಾಯಗಳನ್ನು ಮಾಡಬಹುದಾ ಅಣ್ಣ, ತಿಳಿಸಿ ಅಂತ ಕೇಳ್ತಿದಾರಣ್ಣ. ಮಾಡಬಹುದು. ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ, ಇಫ್ ದೇ ಆರ್ ರಿಯಲಿ ನೀಡಿ ಯು ಕ್ಯಾನ್ ಹೆಲ್ಪ್ ದಮ್. ಏನ್ ತೊಂದರೆ ಇಲ್ಲ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. Anna, one more question from YouTube, Anna. Namaste Satish Anna. In our surrounding, most of people practice fasting on Saturday or Monday. They consume only one time food. How this will help fasting ಅಂತ ಕೇಳ್ತಿದಾರೆ ಅಣ್ಣ. Fasting already in 2-3 Zoom meetings we have said the rishis have found out fasting once in a while is good for the health. Health wise also it helps you very much. And on that day you will become sattvic, the guna, by which your spiritualism and the sadhana you do will promote yourself. So these are two-way benefit. So itara ಉಪವಾಸ ಇರೋದು ತುಂಬಾ ಒಳ್ಳೇದು. ಸೋಮವಾರ ಈಶ್ವರನಿಗೆ ಉಪವಾಸ ಆಗ್ತಾರೆ. ಆಮೇಲೆ ಇದು ಶನಿವಾರ ಬಂದು ಜನರಲಿ ಟು ಮಹಾವಿಷ್ಣು ಆರ್ ಟು ಆಂಜನೇಯ. ಧನ್ಯವಾದಗಳು ಅಣ್ಣ. Even the animals ನೀವು ನೋಡಿದ್ರೆ, if you watch in a month they will fast. ಧನ್ಯವಾದಗಳು. It's natural. ಹೇಳಿ. ನೆಕ್ಸ್ಟ್ ಹೋಗಿ. ಆಯ್ತಣ್ಣ. ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. How previous Kaliyuga ended, or is there any pattern to end every yugas ಅಂತ ಕೇಳ್ತಿದಾರಣ್ಣ. ಅದನ್ನು ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. What is the use of knowing what happened in the past? And what is the use knowing what is going to happen in the future? Neither this nor that. You cannot do anything. You cannot change it. The Kaliyuga ended in past Chaturayuga, and now it has ended. Also, now we are in the transition period of Satyuga. Presently, what you have to do, you please contemplate on that. Follow Guru Amara, whatever he has said, faith and believe. Believe in the rishis and follow whatever the instructions are given with Shraddha, Bhakti and Ekagrata. That's all. ಧನ್ಯವಾದಗಳು ಅಣ್ಣ. ಒನ್ ಮೋರ್ ಕ್ವಶನ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. By birth itself, our chakras are activated, or we need to activate each one ಅಂತ ಕೇಳಿದ್ರೆ. It depends on the each individual's spiritual sadhana, what he has done in the past births. It cannot be generalized. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಗುರು ಅಮರ ಅವರು ಇರುವಾಗ ಅವರು ದೀಕ್ಷೆ ಕೊಡ್ತಾ ಇದ್ರು. ಕೆಲವರಿಗೆ ಸ್ಟ್ರೈಟ್ ಅವೇ ಆಗ್ನೇಯ ಚಕ್ರಕ್ಕೆ ದೀಕ್ಷೆ ಕೊಡ್ತಾ ಇದ್ರು, ಕೆಲವರಿಗೆ ಮಣಿಪುರ ಚಕ್ರಕ್ಕೆ, ಕೆಲವರ ಸ್ಟಾರ್ಟಿಂಗ್ ಇಂದ. ಒಂದ್ಸತಿ ನಾನು ಅನ್ನೋದು ಕೇಳಿದ್ವಿ, ಸರ್ ಇದು ಯಾವ ತರ ಅಂದ್ರೆ ಅವ್ರು ಹೇಳಿದ್ರು, ಅವ್ರು ಪಾಸ್ಟ್ ಬರ್ಸ್ ನಲ್ಲಿ ಅವ್ರು ಸ್ಪಿರಿಚುವಲ್ ಸಾಧನೆ ಮಾಡಿರ್ತಾರೆ, ಆ ಚಕ್ರದಿಂದ ಅವರು ದೇಹ ಬಿಟ್ಟಿರ್ತಾರೆ. ಇವಾಗ ದೇ ಆರ್ ಕಂಟಿನ್ಯೂಯಿಂಗ್ ಇಟ್ ಅಂತ. ಸೊ ಎ ಗುರು ಲೈಕ್ ಹಿಮ್ ವಿಲ್ ನೋ
the spiritual status of the particular Atma or the so many births he has come. Basing on that, he will analyze and he will put him in which chakra he has to, in this birth, ಸಾಧನೆ ಮಾಡ್ಬೇಕಂತ. ಹೇಳಿ ಪ್ರವೀಣ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರೆ ಅಣ್ಣ, ಫ್ರಮ್ ವಿಚ್ ಯುಗ ಮ್ಯಾರೇಜ್ ಕಾನ್ಸೆಪ್ಟ್ ಹ್ಯಾಸ್ ಸ್ಟಾರ್ಟೆಡ್ ಅಂತ ಕೇಳ್ತಾರೆ ಅಣ್ಣ. ಇದು ಫ್ರಮ್ end of Satyugadinda, this concept is there. It is not marriage actually. Marriage is a ಇದು Western culture word. It is Kanyadana. It is. The Kanya is given as a dana to the Atma on the opposite personality. It is a process to bring the Atmas which are coming from Parabrahma Loka. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕನೋ ಅಣ್ಣನೋ ಗೊತ್ತಿಲ್ಲ ಅಣ್ಣ, ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಲೇಡೀಸ್ ರುದ್ರಾಕ್ಷಿ ಮಾಲೆ ಹಾಕಬಹುದಾ? ಯಾವ್ದಾದ್ರು ರೆಸ್ಟ್ರಿಕ್ಷನ್ ಇದೆಯಾ ಅಣ್ಣ? ನನಗೆ ಹಾಕೋಬೇಕು ಅಂತ ತುಂಬಾ ಇಷ್ಟ ಇದೆ ಅಂತ ಕೇಳ್ತಿದಾರೆ ಅಣ್ಣ. All ladies can wear Rudrakshi mala or Spatika mala or Tulsi mala or Karangalu mala. They can wear and they can also recite Gayatri mantra. Ella Guru Amara ಅವರು ಹೇಳಿದ್ದಾರೆ ಯಾವ ತರ ಅಂತ. But only thing is during those ಲೇಡೀಸ್ ಪೀರಿಯಡ್ಸ್ ಇದೆಯಲ್ಲ, ಆ ಸಮಯದಲ್ಲಿ ಅದನ್ನ ತೆಗೆದು ಒಂದ್ ಕಡೆ ಇಟ್ಬಿಡ್ಬೇಕು. ಆಮೇಲೆ ಇದು ಫಾರ್ ಸಾವು ಮನೆಗೆ ಹೋಗ್ತಾರಲ್ಲ, ಆವಾಗ ಇದನ್ನ ಧರಿಸ್ಕೊಂಡು ಹೋಗ್ಬಾರ್ದು. ಇದು ಎರಡು ಕಂಡೀಷನ್ಸ್ ಅವ್ರಿಗೆ. ಧನ್ಯವಾದಗಳು ಅಣ್ಣ. ಇವರಿಗೆ ಬಂದಿರುವಂತ ವೋಟ್ಸ್ಗಳು 2.4% ವೋಟ್ಗಳು ಬಂದಿದ್ದಾವೆ. ತುಂಬಾ ಡೇಂಜರ್ ಝೋನ್ ಅಂತಾನೂ ಕೂಡ ಹೇಳ್ಬೋದು. ಯಾವ್ದೋ ಕ್ರಾಸ್ ಟಾಕ್ ಇದೆ ಪ್ರವೀಣ್. ಅದು ಅನ್ಮ್ಯೂಟ್ ಮಾಡಿದೆ ಅಣ್ಣ. ಮಾತಾಡಿ ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಆಮ್ ಡೂಯಿಂಗ್ ಸಪ್ತಋಷಿ ಮಾರ್ಗ ಇನ್ ಸ್ವಾಧಿಷ್ಠಾನ ಚಕ್ರ, ಬಟ್ ವೆನ್ ಐ ಆಮ್ ಡೂಯಿಂಗ್ ಧ್ಯಾನ ಓನ್ಲಿ ಮೈ Agnya chakra and Sahasrara chakra is active, which I can feel it will run speedy. Please suggest I am doing wrong way of dhyana anta keltare. Once they started a Saptarishi Marga, they need not worry about whether they are doing correctly or not, because a rishi will be designated to them who will monitor their sadhana and they will set right whether it is negative in any way or positive in any way. So they have to just follow the instructions given by Guru Amara and systematically do the dhyana with Shraddha, Bhakti and Ekagrata. During the spiritual sadhana, certain times, as I said before, due to the spiritual sadhanas they have done in the past was, that may trigger the Agnya Chakra and the Sahasrara Chakra. This can also happen. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಹೇಳಿ. ನಾವು ಇದೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದುಕೊಂಡು ಇದಕ್ಕೆ ಪೂರಕವಾಗಿ ಇದೇ ತರ ರೇಖಿ ವಿದ್ಯೆ ಹಾಗೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕಲಿಯಬಹುದಾ ಅಣ್ಣ ಅಂತ ತಿಳಿಸಿಕೊಡಿ ಅಣ್ಣ ಅಂತ ಕೇಳಿದಾರೆ ಅಣ್ಣ. ಇಲ್ಲ, ಕಲಿಬಹುದು. ಕಲಿಯೋದ್ರಲ್ಲಿ ಏನ್ ತೊಂದರೆ ಇಲ್ಲ. ಇದೆಲ್ಲ ಆಸ್ ಪರ್ ಗುರು ಅಮರ ಇಟ್ ಇಸ್ ಆಲ್ಸೋ ಲೋವರ್ ಸೈನ್ಸಸ್. ಇದರಿಂದ ಏನ್ ಬೆನಿಫಿಟ್ ಇದೆ ನಿಮ್ಗೆ? ಯು ವಿಲ್ ಗೋ ನೋವೇರ್. ಇದರಿಂದ ಏನಾಗ್ತದೆ ಗೊತ್ತಾ? ನೀವು ರೇವಿ ಕಲ್ತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತೀರಾ. ಪ್ರಾಕ್ಟೀಸ್ ಮಾಡೋಕೆ ಏನಾಗ್ತದೆ, ಸಪೋಸ್ ಆ ರೇಖಿನ ಇನ್ನೊಬ್ಬರ ಮೇಲೆ ನೀವು ಪ್ರಯೋಗ ಮಾಡ್ತೀರಾ, ಆ ವಿದ್ಯೆನ, ಅವ್ರಿಗೆ ರಿಲೀಫ್ ಆಗ್ತದೆ. ಬಟ್ ಅವ್ರ ಕರ್ಮ ಇದೆಯಲ್ಲ ರಿಲೀಫ್ ಆಗೋದು, ಅದು ಬಂದು ನಿಮ್ಗೆ ಬರ್ತದೆ ನಿಮ್ಗೆ. ಸೊ ನೀವೇನ್ ಮಾಡ್ಬೇಕು, you should practice your spiritual sadhana in such a way that you can withstand these after effects of whatever Reiki you are doing on others. ಅದು ನಿಮ್ಮನ್ನ ಒಳಗಡೆ ಹೋಗ್ಬಾರ್ದು. You have to destroy it there itself. ಆ ಕೆಪಾಸಿಟಿ ನಿಮ್ಗೆ ಬರ್ಬೇಕು. ಅದಕ್ಕೆ ಒಂದು ಒಳ್ಳೆ ಗುರು ಬೇಕು. ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಪಾತ್ನಲ್ಲಿ ಹೇಳ್ಕೊಡ್ತಾರೆ. ಯಾವ ತರ ಇದನ್ನೆಲ್ಲ ನೀವು ಒಂದು ಕವಚ ತರ ನೀವು ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಈ ತರ ಎಲ್ಲ
ಸುಮ್ನೆ ನೀವು ಯಾರ ಹತ್ರನೂ ಕಲ್ತ್ಕೊಂಡು ನೀವು ಮಾಡಿದ್ರೆ ಕೊನೆಯಲ್ಲಿ ನಿಮ್ಗೆ ಅದು ರಿವರ್ಸ್ ಆಗಿ ಯುವರ್ ಹೆಲ್ತ್ ವಿಲ್ ಬಿ ಅಫೆಕ್ಟೆಡ್ ವೆರಿ ಮಚ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ. ಅವರು ನಮಸ್ತೆ ಸತೀಶ್ ಅಣ್ಣ, ಅವರು ಅಮರವಾಣಿ ಬುಕ್ ಅನ್ನು ಓದಿದಾರಂತಣ್ಣ. ಇದೇ ರೀತಿ ಕನ್ನಡದಲ್ಲಿ ಯಾವ್ದಾದ್ರು ಗುರುಗಳ ಬಗ್ಗೆ ಬುಕ್ ಇದಾವ ಅಂತ ಕೇಳ್ತಿದಾರಣ. ಇಲ್ಲ, ಇನ್ನೂ ಒಂದು ತಿಂಗಳಿನಲ್ಲಿ ಬರ್ತದೆ. ಬಂದ್ಮೇಲೆ ಗ್ರೂಪ್ ನಲ್ಲಿ ಹಾಕ್ತೀವಿ. ಬಂದವರು ಮನೋಚನೆಯಲ್ಲಿ ತಗೋಬೋದಪ್ಪ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಇವರು ರಶ್ಮಿ ಅಂತ ಇದೆ, ಮಾತಾಡಿ ಅಕ್ಕ. ನಮಸ್ತೆ ಸತೀಶಣ್ಣ. ಹ್ಮ್ ಸತೀಶಣ್ಣ, ಇದು ಈ ತೀರ್ಥಯಾತ್ರೆಗಳ ವಿಸಿಟ್ ಅಂದ್ರೆ ಭೇಟಿಯಾಗೋದ್ರ ಬಗ್ಗೆ ಅಮರ ಗುರುಗಳ ನಿಲುವು ಏನಿತ್ತಣ್ಣ? ಇಲ್ಲ, ಅವ್ರು ಪರ್ಟಿಕ್ಯುಲರ್ ಆಗಿ ಏನ್ ಹೇಳಿಲ್ಲಮ್ಮ. ಹೋಗ್ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಹೋಗಕ್ ಮುಂಚೆ ಗುರು ಅಮರನ ಸ್ಮರಣ ಮಾಡ್ಕೊಂಡು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಹೋಗ್ತಾ ಇದೀವಿ ಈ ತರ, ಕರ್ಕೊಂಡು ವಾಪಸ್ ಕ್ಷೇಮವಾಗಿ ಬನ್ನಿ ಅಂತ ಮನೆಯಿಂದ ಆಚೆ ಹೋಗುವಾಗ ಶ್ರೀ ಕೃಷ್ಣ ಅರ್ಪಣ ಮಹೋತ್ಸವ ಅಂತ ಹೇಳ್ಬಿಟ್ಟು ಹೋಗಿ, ಅವಾಗ ನಿಮ್ಗೆ ಅವರು ಕ್ಲೀನ್ ಆಗಿ ಕರ್ಕೊಂಡು ಬರ್ತಾರೆ. ಎಷ್ಟೋ ಜನ ಹೋಗಿದ್ದಾರೆ, ಎಷ್ಟೋ ತೀರ್ಥಯಾತ್ರೆಗಳಿಗೆ, ಅವ್ರಿಗೆಲ್ಲ ತುಂಬಾ ಅನುಕೂಲವಾಗಿ ಅವರು ದರ್ಶನ ಕೊಟ್ಟು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಎಷ್ಟೋ ರಶ್ ಇದ್ರೇನು ಇವ್ರಿಗೆ ಸಪರೇಟ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಟ್ಟು ದರ್ಶನ ಆಗಿ ಅನುಭವಗಳಾಗಿದೆ. ನೀವು ಜೂಮ್ ಮೀಟಿಂಗ್ ಕೇಳಿರ್ತೀರಾ, ಎಷ್ಟೋ ಜನ ಹೇಳಿರ್ತಾರ ಅನುಭವಗಳು. ಹೌದು ಹೌದು. ಆತರ ಮೇನ್ ನಿಮ್ ಫೇತ್ ಇನ್ ಗುರು ಅಮರ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಹೋಗ್ ಬನ್ನಿ. ಆಯ್ತು ಸತೀಶ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಆಮ್ ಎ ಸ್ಟೂಡೆಂಟ್, ಕ್ಯಾನ್ ಐ ಚಾಟ್ ಗಾಯತ್ರಿ ಮಂತ್ರ ವಿತೌಟ್ ದೀಕ್ಷಾ ಅಂತ ಕೇಳ್ತಿದಾರಣ್ಣ. ಅವ್ರು ಮನೋತಿಗೆ ನಾಳೆ ಬರ್ಲಿ, ಆ ಮೆಥಡ್ ಹೇಳ್ತೀವಿ, ಯಾವ ತರ ಗಾಯತ್ರಿ ಮಂತ್ರವನ್ನು ತಗೊಂಡು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಆಮ್ ಡೈಲಿ ಲೈಟ್ನಿಂಗ್ ದೀಪ ಆ್ಯಂಡ್ ಪ್ರೇ ಟು ಗುರು ಅಮರ. ಐ ಹ್ಯಾಡ್ ಫೀಲಿಂಗ್ ಲೈಕ್ ಹೀ ಈಸ್ ಅರೌಂಡ್ ಮೀ, ಪೀಸ್ ಇನ್ ಮೈಂಡ್, ಸಮಥಿಂಗ್ ಸ್ಪೆಷಲ್ ಇನ್ ಮೈ ಲೈಫ್ ಟೈಮ್ ಅಣ್ಣ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸಸ್. ಇಟ್ ಈಸ್ ಹ್ಯಾಪ್ನಿಂಗ್ ಫ್ರಮ್ ಲಾಸ್ಟ್ ವೀಕ್. ಥ್ಯಾಂಕ್ ಯು ಸತೀಶ್ ಅಣ್ಣ. It is because of your teaching, good believing in Guru Amara ಅಂತ ಹೇಳಿದಾರೆ. It is a very good happening which is happened to that person. He has been accepted by Guru Amara as his disciple. So let him come to Manavati and let him take the next Dhyana Marga, Saptarishi Marga. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಲಲಿತಾ ಸಹಸ್ರನಾಮದ ಹಾಗೆ ನಾವು ಪ್ರೇಯರ್ ಮಾಡಬಹುದಾ ಅಣ್ಣ, ಅಥವಾ ಗುರುಗಳಿಂದ ದೀಕ್ಷೆ ತಗೋಬೇಕಾ ಅಂತ ಕೇಳ್ತಿದಾರಣ್ಣ. ನೋಡಿ, ತಾಯಿ ಲಲಿತಾ ತ್ರಿಪುರ ಸುಂದರಿ ಬಂದು ಜಗಜ್ಜನನಿ, ಶಿ ಇಸ್ ದ ಡಿವೈನ್ ಮದರ್. ಆಕೆ ಹತ್ರ ನೀವು ಮಗುವಾಗಿ ಹೋದ್ರೆ ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬಹುದು, ಏನ್ ತೊಂದರೆ ಇಲ್ಲ. ನಿಮ್ಗೇನಾದ್ರೂ ಮೆಟೀರಿಯಲ್ ಡಿಸೈರ್ ಬೇಕಂತ ಹೋದ್ರೆ ಆವಾಗ ನೀವು ಅದನ್ನ ದೀಕ್ಷೆ ತಕೊಂಡು ಅದನ್ನ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಅದರ್ವೈಸ್ ತಾಯಿ, ನನಗೆ ಒಂದು ಆಸೆ ಇದೆ, ನಿಮ್ಮ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ಬೇಕಂತ, ಕೈಂಡ್ಲಿ ಅಕ್ಸೆಪ್ಟ್ ಮೀ ಆಸ್ ಯುವರ್ ಚೈಲ್ಡ್ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಕೊನೆಯಲ್ಲಿ ತಾಯಿ, ನಾನು ಮಾಡಿದ್ದ ಈ ಪ್ರೇಯರ್ನಲ್ಲಿ
ಗೊತ್ತಿದ್ದು ಗೊತ್ತಿಲ್ಲದೆ ಏನೋ ತಪ್ಪಿದ್ರೆ ಕ್ಷಮೆ ಇರಿ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಶ್ರೀ ಕೃಷ್ಣ ಅರ್ಪಣ ಒಂದು ಕೈ ಬರ್ಬಿಟ್ರೆ ದೇರ್ ಇಟ್ ಎಂಡ್ಸ್, ನೋ ಪ್ರಾಬ್ಲಮ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಆಧ್ಯಾತ್ಮಿಕವಾಗಿ ನಮಗೆ ಆಳವಾಗಿ ಇನ್ನೂ ಹೆಚ್ಚಿನ ಬಗ್ಗೆ ತಿಳಿದುಕೊಳ್ಳಲು ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದಬಹುದಾ ಅಣ್ಣ ಅಂತ ತಿಳಿಸಿ ಅಂತ ಕೇಳಿದಾರಣ್ಣ. Guru Amara has categorically said, stop reading and acquiring knowledge. It is an hurdle, hindrance for your spiritual sadhana. And one more thing he said is, unlearn what you have learned. Become a child. This is what he has said any number of times. Become a child. Then it is very easy for you to approach divinity, or divinity will approach you very quickly and easily. So other badalu, have faith in the Guru, whoever you have chosen. Shraddha, Bhakti and Ekagrata, do the spiritual sadhana which he has advocated to you. That is enough. ಅಲ್ಲಿಂದನೇ ನಿಮ್ಗೆಲ್ಲ ನಾಲೆಡ್ಜ್ ನಿಮ್ಮಲ್ಲಿದೆ, ಅದೆಲ್ಲ ಒಂದೊಂದಾಗಿ ಆಚೆ ಬರ್ತದೆ. ಅದು ನೀವು ಕೂತ್ಕೊಂಡು ಬುಕ್ ಓದೋದು ಎಲ್ಲ ಬೇಕಾಗಿಲ್ಲ. ಧನ್ಯವಾದಗಳು. ಯಾರೋ ನೋ ಸೌಂಡ್ ಪ್ಲೀಸ್ ಅಂತ ಹಾಕಿದ್ದಾರೆ. ಐ ಥಿಂಕ್ ಫಾರ್ ದೆಮ್ ಇಟ್ ಈಸ್ ನಾಟ್, ಸೌಂಡ್ ಇಸ್ ನಾಟ್ ಕಮಿಂಗ್ ಅಣ್ಣ. ಐ ಥಿಂಕ್ ಆಲ್ ಆರ್ ಅವರು ಆಡಿಬಲ್. ಅವ್ರು ಅನ್ಮ್ಯೂಟ್ ಮಾಡ್ಕೋಬೇಕು ಅವರು. ಆಯ್ತು ಬಿಡಿ, ನೆಕ್ಸ್ಟ್ ಹೋಗಿ. ಆಯ್ತು, ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೊಳ್ಳಿ. ನಮಸ್ತೆ ಸತೀಶ್ ಅಣ್ಣ. Musical instruments are made from animal skin. Here, purchases and manufacturers. Purchasing of those instruments attracts any bad karma ಅಂತ ಕೇಳಿದ್ರು. ನೋಡಿ, ಅವ್ರಿಗೆ ಅಷ್ಟು ಇದ್ರೆ ಲೆಟ್ ದಮ್ ನಾಟ್ ಪರ್ಚೇಸ್ ದಟ್ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್. ದೇರ್ ಆರ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಮೇಡ್ ಆಫ್ ವುಡ್ ಅಂಡ್ ಅದರ್ ಮೆಟೀರಿಯಲ್. ಅದನ್ನು ತಕೊಂಡು ಅವರು ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಕ್ಯಾನ್ ಐ ಸಾಲ್ವ್ ಮೈ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಕೇಳ್ತಿದಾರೆ. Financial problem is because of your own commitment, your own problems, because of your karmas. ಅದಕ್ಕೆ you have to have a guru, accept him as your guru, unconditionally surrender to him and follow whatever path he has said. Apart from that, daily Dhanalakshmi Stotra 5 times ಹೇಳ್ಬೇಕು, Fridays 21 times ಹೇಳ್ಬೇಕು, ಜೊತೆಯಲ್ಲಿ ಕನಕದಾರ ಸ್ತೋತ್ರ ಹೇಳ್ಬೇಕು, ಇಲ್ಲ ಪಾರಾಯಣ ಮಾಡಬೇಕು, ಇಲ್ಲ ಕೇಳ್ಬೇಕು. ಶ್ರದ್ಧೆ ಭಕ್ತಿ ಏಕಾಗ್ರದಿಂದ ಕೇಳ್ಬಿಟ್ಟು ಕೊನೆಯಲ್ಲಿ ಆ ಡಿವೈನ್ ಮದರ್ ಮಹಾಲಕ್ಷ್ಮಿನ ask from your heart to bless you with both spiritual wealth and prosperity, material wealth and prosperity. Then ಕೊನೆಯಲ್ಲಿ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳ್ಬೇಕು. ಇದೆಲ್ಲ ಮಾಡುವಾಗ ಆ ತಾಯಿಗೆ ಏನಾದ್ರೂ ನೈವೇದ್ಯ ಇಡಬೇಕು, ಸುಮ್ನೆ ಹಂಗೆ ಜಪ ಮಾಡೋದು ಬೇಡ. ಆಮೇಲೆ ಟ್ಯೂಸ್ಡೇಸ್ ಅಂಡ್ ಫ್ರೈಡೇಸ್ ಗೋಮಾತೆಗೆ ಹತ್ರ ಹೋಗಿ ಅದಕ್ಕೆ ಏನಾದ್ರೂ ತಿನ್ಸ್ಬೇಕು. ಚಪಾತಿನೋ, 2 ಬಾಳೆಹಣ್ಣು, ಇಲ್ಲ ಬೆಲ್ಲ ಅಕ್ಕಿ, ಇಲ್ಲ ಬೆಲ್ಲ ಗೋಧುಮೆ, ಅಷ್ಟು ಹಾಕಿ 3 ಸತಿ ಪ್ರದಕ್ಷಿಣೆ ಮಾಡಿ ಹಿಂದ್ಗಡೆ ಬಾಲ ಅಂಟಿ ನಮಸ್ಕಾರ ಮಾಡ್ಕೊಂಡು, ತಾಯಿ ನನಗೆ ಈ ಫೈನಾನ್ಷಿಯಲ್ ಇದರಿಂದ ರಿಲೀಫ್ ಕೊಡಿ ಅಂತ ಇಷ್ಟು ಮಾಡಿದ್ರೆ
slowly they will get relief from their financial stress. ಧನ್ಯವಾದಗಳು ಅಣ್ಣ. ಎಲ್ಲವೂ ನಂಬಿಕೆಯಿಂದ ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡ್ಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನಕ್ಕೂ ತಪಸ್ಸಿಗೂ ಏನು ವ್ಯತ್ಯಾಸ ಅಣ್ಣ ಅಂತ ಕೇಳ್ತಿದಾರಣ್ಣ. Dhyana is a process wherein which is advised and initiated by the Guru Amara or any Guru, wherein you will realize the self in you and attain moksha, go back to Parabrahma Loka. Tapas is a process wherein you do a tapas for a particular divinity or aspiring a desire of yours to be accomplished. That is the difference. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಒಬ್ಬ ಹೊಸ ಸಾಧಕ. ಹೇಗೆ ಇರಬೇಕು ಮತ್ತು ಏನು ಮಾಡಬೇಕು ಎಂದು ಕನ್ನಡದಲ್ಲಿ ವಿವರಣೆ ಕೊಡಿ ಅಂತ ಕೇಳ್ತಿದಾರಣ್ಣ. ದಯವಿಟ್ಟು ಅವ್ರನ್ನು ನಾಳೆ ಮನೋತಿಗೆ 10 ಗಂಟೆ ಒಳಗೆ ಬರಲಿ. ಅಲ್ಲಿ ನಾವು ಬ್ರೀಫ್ ಮಾಡ್ತೀರಿ ಯಾವ ತರ ಒಬ್ರು ಸ್ಪಿರಿಚುವಲ್ ಸಾಧನೆಯನ್ನು ಆಚರಿಸಬೇಕು ಡೈಲಿ ಅಂತ ಪ್ರೊಸೀಜರ್ ಹೇಳ್ತೀವಿ. ಅದನ್ನು ತಿಳ್ಕೊಂಡು ಅವ್ರು ಪ್ರಾಕ್ಟೀಸ್ ಮಾಡ್ಬೋದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಧ್ಯಾನ ಮತ್ತು ತಪಸ್ಸಿಗೆ ವ್ಯತ್ಯಾಸ ಕೇಳಿದ್ರು ಅಣ್ಣ. ಅವರು ಒಂದು ಫಾಲೋ ಅಪ್ ಕ್ವಶನ್ ಕೇಳಿದಾರಣ್ಣ. ಅವರ ಗುರುವನ್ನು ಕಾಣಲು ಧ್ಯಾನದಿಂದ ಸಾಧ್ಯವೇ ಅಥವಾ ತಪಸ್ಸಿನಿಂದ ಸಾಧ್ಯವೇ ಅಂತ ಕೇಳಿದಾರೆ. ಅವ್ರನ್ನ ಕಾಣಬೇಕಂದ್ರೆ ಪರಿಪೂರ್ಣವಾಗಿ ನೀವು ನಂಬಿ ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗಿ ಭಕ್ತಿ ಶ್ರದ್ಧೆಯಿಂದ ಅವ್ರನ್ನ ನಾಮಸ್ಮರಣೆ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಮಾಡಿದ್ರೆ ಅವರು ನಿಮಗೆ ಅನುಗ್ರಹ ಮಾಡ್ತಾರೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. We'll take question from YouTube. Namaste Satish Anna. Gold and silver price are touching sky. Does this indicating anything about bad days coming in future ಅಂತ ಕೇಳ್ತಿದ್ದಾರೆ. Already bad days have started and it will go to the peak. It will go upwards only. It will not come down. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಯಾವ ಋಷಿ ಸ್ಥಾಪಿಸಿದರು ಅಣ್ಣ ಅಂತ ಕೇಳ್ತಿದಾರಣ್ಣ. ಇದ್ರ ಬಗ್ಗೆ ಇನ್ನೊಂದ್ 2 ದಿವಸದಲ್ಲಿ ಮಹಾಲಕ್ಷ್ಮಿ ಹೆಂಗ್ ಬಂದ್ರು ಆ ಜಾಗಕ್ಕೆ, ತಿರುಚಾನೂರಿನಲ್ಲಿ ಹೆಂಗ್ ಬಂದ್ರು ಆ ತಾಯಿ, ಅದೆಲ್ಲ ಪೋಸ್ಟ್ ಮಾಡ್ತೀವಿ. ಆವಾಗ ಅದನ್ನ ಓದಿ ಅವರು ಆನ್ಸರ್ ಸಿಗ್ತದೆ. ಒಂದು 2-3 ಡೇಸ್ ವೆಯ್ಟ್ ಮಾಡ್ಲಿ ಅವರು. ಸರಿ ಅಣ್ಣ, ಧನ್ಯವಾದಗಳು. ಸೌಜನ್ಯ ಅಕ್ಕ ಮಾತಾಡಿ ಅಕ್ಕ.
ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ವೇಣುಗೋಪಾಲ್ ಅಣ್ಣ ಮಾತಾಡಿ ಅಣ್ಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಇದು ರೇಖೆ ಬಗ್ಗೆ ಒಂದು ಪ್ರಶ್ನೆ ಕೇಳೋದಿತ್ತು ನಿಮ್ಮಲ್ಲಿ. ರೇಖೆ Okay. ಲೋವರ್ ಸೈನ್ಸ್ ಅಂತ ಹೇಳಿದ್ರಲ್ಲ ಸರ್ ನೀವು, ಹೌದು, ಬಟ್ ಹೌದು. ಅದು ಅಟ್ಲೀಸ್ಟ್ ಅಂದ್ರೆ ಸೆಲ್ಫ್ ಹೀಲಿಂಗಿಗೆ ಬಹಳ ಜನ ಕಲಿತಾ ಇದ್ದಾರೆ ಅದು. ಸೊ ಸೆಲ್ಫ್ ಹೀಲಿಂಗಿಗೂ ಅದು ಮಾಡ್ಕೊಂಡ್ರೆ ಅದು ಲೋವರ್ ಸೈನ್ಸ್ಗೆ ಹೋಗುತ್ತಾ ಹೇಗೆ ಸರ್ ಅದು? ಸೆಲ್ಫ್ ಹೀಲಿಂಗ್ ಮಾಡಿ ಏನ್ ತೊಂದ್ರೆ ಇಲ್ಲ, ಬೇರೆಯವ್ರಿಗೂ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನಿಷ್ಕಾಮ ಕರ್ಮದಿಂದ ಮಾಡ್ಬೇಕು. ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ಮಾನಿಟರಿ ಬೆನಿಫಿಟ್ ಔಟ್ ಆಫ್ ಇಟ್. ಇನ್ನೊಂದು, ಯು ಶುಡ್ ಹ್ಯಾವ್ ಎ ಗುರು ಫಾರ್ ಇಟ್ ಅಂಡ್ ಯು ಶುಡ್ ಪ್ರಾಕ್ಟೀಸ್ ಸ್ಪಿರಿಚುವಲಿಸಮ್ ಒರಿಜಿನಲಿ, by which there will be a protection for you. Now, if I use Reiki on you, you get relief. But that karma relief ಆಗಿರೋದು, that will come to me. ಅದನ್ನ ತಡೆಯಕ್ಕೆ you should have the strength and the knowledge of it. ಓಕೆ, ನಿಮ್ಗೆ ನೀವು ಯೂಸ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ, ಕಲ್ತ್ಕೊಂಡು. ಸೆಲ್ಫ್ ಹೀಲಿಂಗ್ಗೆ ಅಂದ್ರೆ ಆ ತರ ಸೆಲ್ಫ್ ಹೀಲಿಂಗ್ ಅಂತ ಮಾಡ್ಕೊಂಡ್ರೆ ಅದು ಲೋವರ್ ಸೈನ್ಸ್ ಲೆಕ್ಕಕ್ಕೆ ಬರೋದಿಲ್ಲ ಅಂತ. ಬರೋದಿಲ್ಲ ಅದು. If you try to commercialize it, then it comes under that lower sense. ಬ್ರಾಕೆಟ್, ಅಂಡರ್ ದಟ್ ಬ್ರಾಕೆಟ್. ಹೌದು ಹೌದು ಹೌದು. ನಮಸ್ಕಾರ. ನಮಸ್ತೆ ನಮಸ್ತೆ. ನಮಸ್ತೆ. ಧನ್ಯವಾದಗಳು ಅಣ್ಣ. ಪ್ರಮೋದ್ ಅಣ್ಣ ಮಾತಾಡಿ ಅಣ್ಣ. ಸರ್ ನಮಸ್ಕಾರ ಅಣ್ಣ. ನಮಸ್ಕಾರ, ಹೇಳಿ ಪ್ರಮೋದ್. ಅಣ್ಣ, ಇವತ್ತು ಮಾಸ್ಟರ್ ಆನಂದದ ಒಂದು ವಿಡಿಯೋ ಬಂದಿತ್ತು ಅಣ್ಣ, ಶಾರ್ಟ್ ವಿಡಿಯೋ ಹಾಕಿದ್ರು ಗ್ರೂಪ್ ಅಲ್ಲಿ. ಅದ್ರಲ್ಲಿ ಏಜ್ ಆಗಿರೋ ಲೇಡಿ ಹತ್ರ ಮಾತಾಡ್ತಾ ಇದಾರೆ ಅವರು. ಅಮರ ನೋಡಕ್ ಬರ್ತಾ ಇದ್ರಂತವ್ರು. ಅವಾಗ ಅಮರ ಮಂತ್ರ ಹೇಳಿದ್ರಂತ, 2 ಕೈನ ಸೊಂಟ ಮೇಲೆ ಇಟ್ಕೊಂಡು ಆಕಾಶಕ್ಕೆ ನೋಡ್ಕೊಂಡು ಸೂರ್ಯನ ಹಿಂಭಾಗ ನಿಂತ್ಕೊಂಡು ಮಂತ್ರ ಜಪಿಸಿ ನಿಮ್ ಅವರ ಕಾಣುತ್ತೆ ಅಂತ ಹೇಳಿದ್ರಂತೆ. ಅದು ಸಪ್ತಋಷಿ ಮಾರ್ಗದಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಆ ಒಂದು ಸಿದ್ಧಿ ಬರ್ತಿದೆ. ನೀವು ಆ ಸಪ್ತಋಷಿ ಮಾರ್ಗವನ್ನು ತಗೊಂಡ್ರೆ ನಿಮ್ಗೆ ಆವಾಗ ಆ ಪ್ರಕರಣ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ ನಾವು. ಆಯ್ತಣ್ಣ, ಆಯ್ತು ಆಯ್ತು. ನಮಸ್ಕಾರ. ಅವ್ರು ಇದ್ರೆ ಕಳ್ಸ್ರಣ್ಣ ಒಂದ್ಸಲ, ಅವ್ರನ್ನ ಈಗ ಒಂದ್ಸಲ. ಯಾರನ್ನ? ಆ ಲೇಡಿ ಅವ್ರು ಬರಕಿದ್ರೆ ಈ ಸಲ ಇಲ್ಲಿಗೆ ಬನವತಿಗೆ ಏನಾದ್ರು. ಇಲ್ಲ, ಶಿ ಇಸ್ ಕ್ವೈಟ್ ಓಲ್ಡ್, ಐ ಥಿಂಕ್ ಸೊ. ಶಿ ಇಸ್ ನಾಟ್ ಇನ್ ಅ ಪೊಸಿಷನ್ ಟು ಕಮ್. ಆಯ್ತು, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಮೋಸ್ಟ್ಲಿ ಶಿ ಇಸ್ ಇನ್ ಮೈಸೂರ್, ಐ ಥಿಂಕ್ ಸೊ, ಇಫ್ ಐ ರಿಮೆಂಬರ್. ಮೈಸೂರು ಅಂತ ಹಾಕಿದ್ದಾರೆ. ಹೌದು, ಶಿ ಇಸ್ ಫ್ರಮ್ ಮೈಸೂರ್ ಗ್ರೂಪ್. ಸರಿ, ನಮಸ್ಕಾರ. ಆಯ್ತು, ನಮಸ್ಕಾರಪ್ಪ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅದಕ್ಕೆ ಹೆಸರು ಬಂದ್ಬಿಟ್ಟು ಛಾಯಾಪುರುಷ ದರ್ಶನ ಅಂತ. ಅದು ಹೌದಣ್ಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. We don't have questions in chat and also done with the YouTube questions. We'll wait for some time. ಇಲ್ಲ, we'll close it, call it a day. It's okay. ಒಬ್ರು ಅಕ್ಕ ಮಾತಾಡ್ತಿದಾರಣ್ಣ, ಮಾತಾಡಿ ಅಕ್ಕ. ಹೇಳಿ. ಅಲ್ಲ ಸತೀಶ್ ಅಣ್ಣ, ನಾನು ಮಾಡಿದ್ದೀನಿ ಯಶಸ್ವಿನಿ ಅಣ್ಣ. ಹೇಳಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ, ನೀವ್ ಚೆನ್ನಾಗಿದ್ದೀರಿ ಅಣ್ಣ? ವಿಷಯ ನಾದಗಳು ಅದು ಮೊನ್ನೆ ನಮ್ಮ ಮಾಡ್ಬೇಕಾದ್ರೆ ಕಿವಿ ಒಳಗಡೆ ಅದೇ ನಂಗೆ ಕೇಳಿಸ್ತಾ ಇದೆ ಅಣ್ಣ. ನಾನು ಏನೋ ಸುತ್ತ ಹುಳ ಇರ್ಬೇಕು ಅಂತ ಅನ್ಕೋತಾರೆ, ಇಲ್ಲ ಒಳಗಡೆ ಅಂತ ಒಂದ್ ನಾದ ಬರ್ತಾ ಇತ್ತು ಜೋರಾಗಿ. ಒಳ್ಳೇದಮ್ಮ, ಬರ್ಲಿ. ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡಿ, ಭಯ ಪಡಬೇಡಿ. ಆ ಸಮಯದಲ್ಲಿ ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ ಅದನ್ನ ಅವ್ರು ಹೆಂಗೆ ಇದ್ ಮಾಡ್ಬೇಕು ಅದು ಮಾಡ್ಕೊಳ್ತಾರೆ. ಇದೆಲ್ಲ ನೀವು ಇಟ್ಸ್ ಲೈಕ್ ಎ ಜರ್ನಿ ಇನ್ ದ ಸ್ಪಿರಿಚುವಲಿಸಮ್. ಹೋಗ್ತಾ ಇರುವಾಗ ಕೇಳಿಸಿದ್ರು, ನಾನು ಏನೋ ಹುಳ ಇರ್ಬೇಕೇನೋ ಅಂತ ಅನ್ಕೊಂಡು ಆಮೇಲೆ ದೊಡ್ಡದಾಗೆ ಕೇಳಿಸ್ತಾ ಇತ್ತಣ್ಣ. ಒಳ್ಳೇದು ಬಿಡಿ, ಅದು ಅದೆಲ್ಲ ಅನುಭವಗಳು ಬರ್ತದೆ ಆಟೋಮೆಟಿಕ್ ಆಗಿ. ಅದು ಅದನ್ನ ತಡಿ ಮಾಡಬೇಡಿ, ಅದನ್ನ ಅಲೋ ಮಾಡಿ ಬರಕ್ಕೆ ಅಷ್ಟೇ. ಎಷ್ಟೊಂದು ಅನುಭವ ಬರ್ತದೆ. ಬಿಳಿ ಆನೆಗಳು ಕಾಣಿಸ್ಕೊಳ್ಳುತ್ತೆ ಅಣ್ಣ ಒಂದ್ಸತಿ, ಅವುಗಳು ಈ ತರ ಲಿಂಗಗಳು ಏನೋ ಅನುಭವ ಬರ್ತದೆ.
ಸ್ಪಿರಿಚುವಲಿಸಂ ನಲ್ಲಿ ಬೇಕಾದಷ್ಟು ಬರ್ತದೆ. ಇವಾಗ ನೀವು ಮೈಸೂರಿನಿಂದ ಡೆಲ್ಲಿಗೆ ಹೋಗ್ತೀರಾ, ಹೋಗ್ತಾ ಇರುವಾಗ ಎಷ್ಟೋ ಸ್ಟೇಷನ್ ಬರ್ತದಲ್ಲ, ಹ? ಹೌದು ಎಷ್ಟೋ ಹೌದಣ್ಣ. ಅನುಭವಗಳಾಗ್ತದೆ, ನೀವು ಎಷ್ಟೋ ನೋಡ್ತೀರಾ ಕೂತ್ಕೊಂಡು ಟ್ರೈನ್ ಪಾಸ್ ಹೌದು. ಆಗುವಾಗ. ಸೊ ಓಕೆ ಆತರ ಓಕೆ. ಈ ಸ್ಪಿರಿಚುವಲ್ ಪಾತ್ ನಲ್ಲಿ ವಿಲ್ ಕಮ್ ಅಕ್ರಾಸ್ ಮೆನಿ ಎಕ್ಸ್ಪೀರಿಯನ್ಸಸ್. ಓಕೆ ಅದಕ್ಕೆ ಅಷ್ಟು ಪ್ರಾಮುಖ್ಯ ಕೊಡಬೇಡಿ, ಬಟ್ ಯು ಹ್ಮ್. ನೋ ದಟ್ ಯು ಆರ್ ಡೂಯಿಂಗ್ ಪ್ರಾಪರ್ಲಿ. ಆ ಒಂದು ಹಾ ಕನ್ಫರ್ಮೇಶನ್ ಇಟ್ಕೊಳ್ಳಿ ಅಷ್ಟೇ. ಹಾ ಸರಿ ಸರಿ ಅಣ್ಣ, ಆಯ್ತು. ಹ್ಮ್. ನೆಕ್ಸ್ಟ್ ಅಣ್ಣ ನಮಸ್ಕಾರ. 2026 ಏನ್ ಪ್ರಿಡಿಕ್ಷನ್ ಅಣ್ಣ? ಒಳ್ಳೇದಾ? ಜಾಸ್ತಿ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ? ಇಲ್ಲಮ್ಮ, ಯಾವುದು ಇನ್ಮೇಲೆ ಆ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಹ್ಮ್ ತುಂಬಾ ಹ್ಮ್. ಅನರ್ಥ ಆಗೋ ಚಾನ್ಸಸ್ ಇದೆ. ಆಫ್ಟರ್ 26 to up to 2030 there will be lot of changes. ಓಕೆ. ಹ್ಮ್. ಅಧರ್ಮವನ್ನು ಅದೇ ಅಣ್ಣ, ಧರ್ಮ ಮಗನ ಬಂದು ಹಾಸ್ಟೆಲ್ PUCಗೆ ಹಾಸ್ಟೆಲ್ ಸೇರ್ಸೋಣ ಅಂತ ಅದೇ ಮೂಡ್ಬಿದ್ರೆ ಧರ್ಮಸ್ಥಳ ಹತ್ರ ಹೋಗಿದ್ವಿ ಅಣ್ಣ. ಅದಕ್ಕೆ ನೀವು ಏನ್ ಮಾಡ್ತಿರೋ, ನೀವು ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟು ನೀವು ಕಣ್ಮುಚ್ಕೊಂಡು ಒಂದು ನಂಬಿಕೆಯಿಂದ ಮಾಡ್ಕೊಂಡು ಹೋಗಿ. ಅವ್ರು ಬಟ್ ಎಲ್ಲೇ ಅವಾಗ ಯಾರೇ ಇದ್ರೇನು, ಗೊತ್ತಿಲ್ಲ ಅವರು ಅಣ್ಣ. ಅವರು ಎಲ್ಲಿ ಏನೇ ಆಗ್ಲಿ ಆ ಸಮಯದಲ್ಲಿ ಅವ್ರು ಬಂದು ಅವ್ರನ್ನ ಕಾಪಾಡ್ತಾರೆ, ಪ್ರೊವೈಡೆಡ್ ಹೌದು ಯು ಗಾಟ್ ಫೇತ್ ಇನ್ ಗುರು ಹೌದೌದು. ಅಮರ. ಒಂದು ಎಕ್ಸ್ಪೀರಿಯನ್ಸ್ ಆಯ್ತಣ್ಣ. ಅಲ್ಲಿ ಏನಾಯ್ತು ಅಂದ್ರೆ ಏಕಾದಶಿ ಅವತ್ತು ನಾನು ನೋಡೇ ಇಲ್ಲ, ಕ್ಯಾಲೆಂಡರ್ ಇಟ್ಕೊಂಡಿರ್ಲಿಲ್ಲ, ನೋಡೇ ಇಲ್ಲ ಹ್ಮ್ ಏಕಾದಶಿ ಉಪವಾಸ ಇರ್ತಾ ಇದ್ನಲ್ಲ. ಅವತ್ತು ಹ್ಮ್ ಊಟ ಮಾಡಿದ್ ನಂಗೆ ಗೊತ್ತಿಲ್ಲ, ಫುಲ್ ವಾಮಿಟ್ ಅಣ್ಣ. ನಾನು ಏನು ಊಟ ಮಾಡಿಲ್ಲ ಅವತ್ತು. ಏನ್ ತಿಂದಿರಿ ಎಲ್ಲ ಹ್ಮ್ ವಾಮಿಟ್. ಆಮೇಲೆ ಏಕಾದಶಿ ದಿನ ನೋಡ್ಕೊಂಡು ಆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಹ್ಮ್ ಬಂದಿದೀವಿ. ಮಾಡಿ ನಂಗೆ ಹ್ಮ್ ಗೊತ್ತಾಯ್ತು, ಸುಬ್ರಹ್ಮಣ್ಯಲ್ಲಿ ಆಲ್ಟ್ ಹ್ಮ್ ಆಗಿದ್ವಿ. ಅವಾಗ ದ್ವಾದಶಿ ಹ್ಮ್ ಅನ್ಕೊಂಡೆ. ಅದಕ್ಕೆ ಏಕಾದಶಿ ದಿನ ಏನು ಸೇರ್ದೇನೆ ಎಲ್ಲ ವಾಮಿಟ್ ಆಗ್ಬಿಟ್ಟಿದೆ. ಮಗನ್ಗೂ ಒಳ್ಳೆ ದಿನನೇ ಅಡ್ಮಿಷನ್ ಓಪನ್ ಇದಾಯ್ತು ಅಂತ ಅನ್ಕೊಂಡ್ ಕೃಷ್ಣನ್ ಮೇಲೆ ಇದ್ ಮಾಡ್ದೆ ಅಣ್ಣ. ಅದೇ ಅವ್ರನ್ನ ನಂಬಿದ್ರೆ ಅವ್ರೆಲ್ಲ ಕೆಲಸ ಮಾಡ್ಕೊಳ್ತಾರೆ. ಯಾವ ತರ ಹೌದಣ್ಣ. ಮಾಡ್ತಾರೆ ಅಂತ ನಿಮ್ಗೆ ಹೇಳಲ್ಲ, ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಅವ್ರ ಕೈವಾಡ ಇದೆ ಅಂತ. ಹಾ ಹೌದು ಅಣ್ಣ. ಈಗ ಅದೇ ಧನುರ್ಮಾಸ ನಂಬಿಕೆ. ಬಂತಲ್ಲ ಈಗ. ಹೌದು, ಈಗ ನಾವು ಓದ್ಬೋದಲ್ವಣ್ಣ ಭಾಗವತಂ 7 days ಮಾಡ್ಬೋದಲ್ವಣ್ಣ? ಯಾವಾಗ ಬೇಕಾದ್ರೆ ಓದ್ಬೋದು. ಸ್ಟಾರ್ಟಿಂಗ್ ಅವನ ಏಕಾದಶಿ ಅವರೇ ಅಷ್ಟಮಿ ದಿವಸ. ಹಾ ಓಕೆ ಓಕೆ. ಹ್ಮ್. ಸರಿ ಅಣ್ಣ. ಅದು ಈ ಒಂದ್ಸತಿ ಓದಿದೀನಿ ಅಣ್ಣ, ಒಂದ್ಸತಿ ಈ ಮಾಡೋಣ ಅಂತ. ಮಾಸ ಅಂತಲ್ಲ, ಜಲ್ದಿ ಮಾಡಿ ಫಿನಿಶ್ ಮಾಡಿ, ಯಾಕಂದ್ರೆ ಬರೋ ಕಾಲ ತುಂಬಾ ಶ್ರೇಷ್ಠ ಇಲ್ಲ. ಇಲ್ಲ ಅಣ್ಣ, ಒನ್ ಟೈಮ್ ಓದಿದೀನಿ, ಇನ್ನೊಂದ್ಸತಿ ಮಾಡೋಣ ಅಂತ ಅಣ್ಣ. ಒನ್ ಟೈಮ್ ಮುಗಿಸಿದೀನಿ ಅಣ್ಣ. ಮಾಡಿ, ಎಷ್ಟಾಗ್ತದೋ ಅಷ್ಟು ಹ್ಮ್. ಮಾಡಿ, ಎಲ್ಲ ಒಳ್ಳೇದು ಹಾ ನಿಮ್ಗೆ. ಆ ಹಾ ಕೃಷ್ಣನ ರಕ್ಷೆ ಸಿಗ್ತದೆ ನಿಮ್ಗೆ ಖಂಡಿತ. ಹಾ ಆಲ್ರೆಡಿ ಸಿಕ್ಕಿದೆ, ಇನ್ನು ಒಂದು ಹಾ ಆನಂದ ಓದಿದ್ರೆ. ಹೌದು. ಆಮೇಲೆ ಇನ್ನೊಂದು ಪ್ರಿಡಿಕ್ಷನ್ ಏನಂದ್ರೆ ಅಣ್ಣ, ನಿಮಿಷಾಂಬ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಎಲ್ಲ ಫುಲ್ ನೀರ್ ಮುಳುಗೋಗಿದೆ, ಆತರ ಎಲ್ಲ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ನಮ್ಮ ಮನೆಗೆ, ಯಾರು ಹೋಗ್ತಾರೆ, ಅದೆಲ್ಲ ನಂಗೆ ನೆಕ್ಸ್ಟ್ ಇವು ಎಲ್ಲ ಸ್ವಲ್ಪ ಗೊತ್ತಾಗ್ತಾ ಇದೆ ಅಣ್ಣ. ಅದೆಲ್ಲ ಇಂಟ್ಯೂಷನ್ ಅದು ಬರ್ತದೆ, ಪಬ್ಲಿಕ್ ಮಾಡ್ಕೋಬೇಡಿ, ನಿಮ್ ಇಲ್ಲ ಕಡೆನೆ ಇಲ್ಲ ಅಣ್ಣ, ಇಟ್ಕೊಳ್ಳಿ. ಯಾರು ನೋಡಿಲ್ಲ ಅಣ್ಣ. ಹ್ಮ್. ಓಕೆ ಅಣ್ಣ. ಥ್ಯಾಂಕ್ ಆಯ್ತು, ಯು ಅಣ್ಣ. ಒಳ್ಳೇದಮ್ಮ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಅಣ್ಣ. ಹ್ಮ್. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ಹ್ಮ್. Should we take other initiation for Saptarushi Marga? Can you just briefly explain ಅಂತ ಕೇಳ್ತಾರೆ ಅಣ್ಣ. First of all, you have to have Guru Amara as your Guru. You have to have unconditional surrenderness and faith in him. And with bhakti and shraddha and ekagrata, follow the dhyana of Guru. When you follow properly as per the instructions given, he will accept you as a disciple, giving you certain experiences. Once you get that, you can contact me. Then we will put you in the actual Saptarishi Marga of Dhyana. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ಲಾಸ್ಟ್ ಕ್ವಶನ್ ಫ್ರಮ್ ಮಹಾಲಕ್ಷ್ಮಿ ಅಕ್ಕ, ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ, ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಮ್ಮ. ಹೇಳಿಮ್ಮ, ಏನ್ ವಿಷಯ? ಅಣ್ಣ, ಇದು ನಮ್ಮ ಮನೆಯವರು ಸಪ್ತಋಷಿ ಮಾರ್ಗದಲ್ಲೇ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಶಿಫ್ಟ್ ವೈಸ್ ಇರೋದ್ರಿಂದ ಅಣ್ಣ ಒಂದೊಂದ್ಸಾರಿ ಅವ್ರು ಕಂಟಿನ್ಯೂ ಬರ್ತಾ ಅಲ್ಲಮ್ಮ, ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ವಾರ ಆ ಶಿಫ್ಟ್ ಇರುವಾಗ ಆ ಋಷಿಗೆ ಹೇಳ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು, ಈ ತರ ಈ ಟೈಮ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಬರುವಾಗ ಅವ್ರಿಗೆ ಹೇಳ್ಬೋದು, ಈ ತರ ನಾನು ಚೇಂಜ್ ಮಾಡ್ಕೊಳ್ಳಿ ಅಂತ. ಇಟ್ ಇಸ್ ಸಿಂಪಲ್ ವೇ ಆಫ್ ಕಮ್ಯುನಿಕೇಶನ್. ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೋಸ್ಕರ ಡೋಂಟ್ ಸ್ಟಾಪ್ ಇಟ್. ಕಂಟಿನ್ಯೂಸ್ಲಿ ಯು ಡೂ ಇಟ್, adjusting your time. They will adjust to that particular time. Only thing you will have to communicate with them properly. ಓಕೆ ಅಣ್ಣ, ಅದೇ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅಣ್ಣ ಮಧ್ಯದಲ್ಲಿ, ಅದಕ್ಕೇನೆ ಧ್ಯಾನ ಮಾಡಕ್. ಇಲ್ಲ, ಅವ್ರು ಎಲ್ಲ ಅನುಕೂಲ ಇದೆಮ್ಮ. ಓನ್ಲಿ ಥಿಂಗ್ ಯು ಶುಡ್ ಡೂ ಇಟ್ ಪ್ರಾಪರ್ಲಿ ಫ್ರಮ್ ಯರ್ ಹೃದಯ, ನಂಬಿಕೆಯಿಂದ ಮಾಡಿ. ಒಳ್ಳೇದು. ನಮಸ್ತೆ, ಥ್ಯಾಂಕ್ ಯು. ನಮಸ್ತೆ ಅಮ್ಮ. ಧನ್ಯವಾದಗಳು ಅಣ್ಣ. ಹ್ಮ್. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹನುಮಾನ್ ಚಾಲೀಸವನ್ನು ಹನುಮ ಜಯಂತಿಯ ದಿನ 21 ದಿನ ಓದಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಖಂಡಿತ ಓದ್ಬೋದು, ತುಂಬಾ ಒಳ್ಳೇದು. ಓದುವಾಗ ಶ್ರೀ ಹನುಮಂತನ ಭಕ್ತಿಯಿಂದ, ಒಂದು ನಂಬಿಕೆಯಿಂದ ಓದಿ. ಅವ್ರು ಖಂಡಿತ ನಿಮಗೆ ರಕ್ಷಣೆ ಮಾಡ್ತಾರೆ, ನಿಮ್ಗೆ ಒಳ್ಳೇದು ಮಾಡ್ತಾರೆ ಅವರು. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, KRS ಅಣೆಕಟ್ಟು ಒಡೆಯುತ್ತಾ ಅಣ್ಣ? ಅಕ್ಕ ಹೇಳಿದ್ದು ನಿಜ, ಕಾವೇರಿ ನದಿ ಪಕ್ಕ ಇರೋದು ನಿಮಿಷಾಂಬ ಟೆಂಪಲ್ ಅಂತ ಹೇಳ್ತಿದಾರೆ. ಅದು ಮೇ ಬಿ ಆ ಗುರು ಅಮರ ಅವ್ರು ನಮ್ಗೆ ಹೇಳಿಲ್ಲ. ಮೇ ಬಿ ಫ್ಯೂಚರ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಶಿ ಹ್ಯಾಸ್ ಸೀನ್ ಇಟ್, ಅಷ್ಟೇ ಹೇಳ್ಬೋದು ನಾವು. ಅಣ್ಣ, ಒಬ್ರು ಅಣ್ಣ ಬಂದು ಫಾಲೋ ಅಪ್ ಕ್ವಶನ್ ಕೇಳ್ತಿದಾರಣ್ಣ. ವಾಟ್ ಇಂಡಿಕೇಶನ್ ಶುಡ್ ವಿ ವೇಟ್ ಫ್ರಮ್ ಗುರು ಅಮರ ಟು ಗೆಟ್ ಇನಿಷಿಯೇಟೆಡ್ ಇನ್ ಟು ಸಪ್ತಋಷಿ ಮಾರ್ಗ ಅಂತ ಕೇಳ್ತಾರೆ. ಮುಂಚೆ ಒಬ್ರು ಫೋನ್ ಮಾಡಿ ಹೇಳಿದ್ರು, ಈ ತರ ಬಂದ್ಬಿಟ್ಟು ಅವ್ರ ಮನೆಗೆ ಅವರು ಚೇರ್ ಮೇಲೆ ಕೂತ್ಕೊಂಡಿದ್ರು, ಆ ಒಂದು ಅನುಭವ ಆಯ್ತು ಅಂತ. ಆ ತರ ಅನುಭವ ನೀವು ಬಿಲೀವ್ ಇನ್ ಇನ್ ಅಂಡ್ ಶ್ರದ್ಧಾ ಭಕ್ತಿಯಿಂದ ಅವ್ರು ಧ್ಯಾನ ಮಾಡಿದ್ರೆ, this is one of the way he will come and accept you as his disciple. There are many ways, basing on each personal individual ಆಚರಣೆ, he will come, he will give experiences. ಇನ್ನೊಬ್ಬರು ಏನ್ ಹೇಳಿದ್ರು Zoom ಮೀಟಿಂಗ್ ನಲ್ಲೇ, ಇಲ್ಲಿ he could feel Amara going around in his house ಅಂತ. ಆ ತರ. ಹೌದಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅದರ್ ದೆನ್ ಗುರು ಅಮರ ಅಂಡ್ ದ ಡಿಸೈಪಲ್ಸ್ ಅಂಡ್ ದ ಫಾಲೋವರ್ಸ್ ಆಫ್ ಅಮರ, ಆರ್ ದೇರ್ ಎನಿ ಅದರ್ ಗುರುಸ್ ಆರ್ ದ ಲೀನಿಯೇಜ್ ಫಾಲೋಯಿಂಗ್ ಸಪ್ತಋಷಿ ಮಾರ್ಗ? ಇಲ್ಲ, there are no. ನನ್ಗೆ ಗೊತ್ತಿರಂಗೆ ಇಲ್ಲಪ್ಪ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವೈ ಆಲ್ವೇಸ್ ಗುಡ್ ಪೀಪಲ್ ಗೆಟ್ ಹರ್ಟ್ ಎವ್ರಿ ಟೈಮ್, ಇಟ್ ಈಸ್ ಡಿಫಿಕಲ್ಟ್ ಟು ಕಮ್ ಔಟ್ ಆಫ್ ದಟ್ ಅಂತ ಕೇಳ್ತಿದಾರಣ್ಣ. ಇಟ್ ಇಸ್ ನಾಟ್ ಗುಡ್ ಪೀಪಲ್ ಅಂತಲ್ಲ, ಅವ್ರಿಗೆ ಇದು ಕರ್ಮ ಜಲ್ದಿ ಕಳಿಬೇಕಂತ ಅವ್ರಿಗೆ ಅದು ಏಕ್ದಮ್ ಬಂದು ಅವ್ರಿಗೆ ಆ ಕರ್ಮ ಕಳಿತಿದೆ. ಅದು ಆ ತರ ತಗೋಬೇಕು, ಅವ್ರು ಪಾಸಿಟಿವ್ ಆಗಿ ತಗೋಬೇಕು, ನೆಗೆಟಿವ್ ಆಗಿ ತಗೋಬಾರ್ದು. ಧನ್ಯವಾದಗಳು. ಜಲ್ದಿ ಕರ್ಮಗಳು ಕಳಿತಿದೆ ಅವ್ರಿಗೆ. ಧನ್ಯವಾದಗಳು ಅಣ್ಣ. ಜಯಲಕ್ಷ್ಮಿ ಅಕ್ಕ, ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ, ಚೆನ್ನಾಗಿದ್ದೀರಾ? ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀನಮ್ಮ. ಹೇಳಿಮ್ಮ, ಏನ್ ವಿಷಯ? ಅಣ್ಣ, ಇವಾಗ ಒಬ್ರು ಯಾರೋ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ ಚೇರ್ ಮೇಲೆ ಕೂತಿದ್ರು ಅಂತ. ನನ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಣ್ಣ. ಒಂದು 15 days ಬ್ಯಾಕ್, 15-20 days ಆಗಿರ್ಬೇಕು.
ಒಂದ್ ಹ್ಮ್ ಸ್ಯಾಟರ್ಡೆ ಸತ್ಸಂಗ ಇರ್ಲಿಲ್ಲ. ನಾನು ಮನೇಲಿ ಉಪ್ಪಿಟ್ಟು ಮಾಡಿದ್ದೆ. ನಾನು ಆಕ್ಚುಲಿ ಯೂಶುವಲ್ ಆಗಿ ಅಮರ ಅವ್ರ ಫೋಟೋ ನೋಡ್ಕೊಂಡು ಮನ್ಸಲ್ಲೇ ಮಾತಾಡ್ತಾ ಇರ್ತೀನಿ. ಅವಾಗ ನಾನು ಕೇಳ್ಕೊಂಡೆ, ನಾನು ಇವತ್ತು ರುಚಿಯಾಗಿರೋ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ತರಕಾರಿ ಎಲ್ಲ ಹಾಕಿ. ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ, ನಿಮ್ಗೂ ಇಷ್ಟ ಆಗುತ್ತೆ ಸ್ವಾಮಿ. ದಯವಿಟ್ಟು ಯಾರ ರೂಪಲ್ಲಾದ್ರೂ ಬಂದು ನೀವು ಸ್ವೀಕರಿಸ್ಬೇಕು, ಊಟ ಮಾಡ್ಬೇಕು ಅಂತ ಕೇಳ್ಕೊಂಡೆ. ಕರೆಕ್ಟ್ ಆಗಿ ನಮ್ ಭಾವನ್ ಮಗ ಬಂದ ಸ್ವಲ್ಪ ಹೊತ್ತಾದ್ಮೇಲೆ. ನಾನು ಯಾರ ರೂಪದಲ್ಲಾದ್ರೂ ಬಂದಿ ಅಂತ ಕೇಳಿದ್ದೆ. ಅವ್ನ್ ಕೇಳ್ದೆ, ತಿಂತೀಯಪ್ಪ ಅಂತ. ಹ್ಞೂ ಅಂದ, ಇಟ್ಕೊಟ್ಟೆ, ತಿಂದ. ಆಮೇಲೆ ನನ್ ಮಗಳು ನಮ್ ಭಾವನ್ ಮಗ ನಾವು ಒಟ್ಟಿಗೆ ಇರೋದು, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹಂಗಿದೀವಿ. ಯೂಶಲಿ ನಾವು ನಿನ್ಗೆ ಸುಮ್ನೆ ನಾನು ಅಂದೆ ನನ್ ಮಗಳ ಹತ್ರ, ಅಮರಚಾಮಿನೇ ಬಂದಿರೋದು, ಅವರೇ ತಿಂತಾ ಇರೋದು, ನನಗೆ ಗೊತ್ತು, ನನ್ಗೆ ಗೊತ್ತಾಗ್ತಾ ಇದೆ ಅಂತ ಅಂದೆ ನಾನು. ನಿಂಗೆ ಹೆಂಗ್ ಹೇಳ್ತೀಯ ಅಂತ ಕೇಳಿದ್ಲು. ಇಲ್ಲ ನನ್ಗೆ ಗೊತ್ತು. ಅವಳು ಮಗಳಿದ್ಕೊಂಡು ನಿನ್ಗೆ ಯಾವ ದೇವ್ರಂದ್ರೆ ಇಷ್ಟ ಅಂತ ಕೇಳಿದ್ಲು. ಅವ್ನ್ ಏನ್ ಯೂಶುವಲ್ ಆಗಿ ನನ್ಗೆ ಆ ದೇವ್ರ ಇಷ್ಟ, ಈ ದೇವ್ರ ಇಷ್ಟ ಅಂತ ಹೇಳ್ಬೋದು ಮಕ್ಕಳಾದ್ರೆ. ನಾನ್ ಫಸ್ಟ್ ಟೈಮ್ ಅಲ್ಲ ಅವನ್ ಬಾಯಲ್ಲಿ ನಾನು ಕೇಳಿದ್ದು, ನಾನೇ ದೇವ್ರು ಅಷ್ಟೇ ಹೇಳಿದ್ದು, ಹೇಳಿಲ್ಲ, ನಾನೇ ದೇವ್ರು ಅನ್ಬಿಟ್ಟು ನಾನ್ ಶಾಕ್ ಆಗ್ಬಿಟ್ಟೆ. ಏನ್ ಹಿಂಗ್ ಹೇಳ್ತಾ ಇದ್ದಾನೆ ಅಂತ. ನನಗೆ ಶಿವ ಗೋವಿಂದ ಅನ್ಲಿ ಗಣೇಶ ಅನ್ಲಿ ನಾನೇ ದೇವ್ರು ಅನ್ಬಿಟ್ಟು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ನ ಮನೆಗೆ ಹೋದ್ಮೇಲೆ ನಾನು ಧ್ಯಾನ ಮಾಡಿಸ್ದೆ ಮಗಳ ಹತ್ರ. ಕೇಳೋ ನೀನು, ಗ್ಯಾರಂಟಿ ಅಮರ್ ಅವರೇ ಬಂದಿರೋದು, ಅವರೇ ತಿಂದಿರೋದು ಅಂತ ಹೇಳ್ದೆ ನಾನು. ಅದಕ್ಕೆ ಅವ್ಳು ಧ್ಯಾನ ಮಾಡಿ ಕೇಳಿದ್ಲು, ಹೌದು ನಿಂಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರಂತೆ ಅವರು. ನಿಂಗೆ ಹೆಂಗ್ ಗೊತ್ತಾಯ್ತು ಅಂತ. ನೋಡಿ, ಅದೇ ಆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನಾವೇನಾದ್ರೂ ಗುರು ಅಮರ ಅವ್ರನ್ನ ಬೇಡ್ಕೊಂಡ್ರೆ ಅವ್ರು ಖಂಡಿತ ಅದನ್ನ ಆಚರಿಸ್ಕೊಡ್ತಾರೆ. ತುಂಬಾ ಧನ್ಯವಾದಗಳಮ್ಮ. ಅವ್ರು ಬಂದು ನೀವ್ ಮಾಡಿದ ಉಪ್ಪಿಟ್ಟನ್ನ ತಿಂದಿದ್ದಾರೆ. ಇಟ್ಸ್ ಯು ಆರ್ ರಿಯಲಿ ಲಕ್ಕಿ ಅಂಡ್ ಆಪರ್ಚುನ್. ಚೆನ್ನಾಗಿದೆ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಮ್ಮ. ಗುಡ್, ತುಂಬಾ ಇಟ್ ಇಸ್ ವೆರಿ ಗುಡ್. ಒಂದೇ ಒಂದ್ ಬೇಜಾರ್ ಏನು ಅಂದ್ರೆ, ಇದುವರೆಗೂ ನನ್ಗೆ ಅವ್ರ ದರ್ಶನ ಕೊಟ್ಟಿಲ್ಲ. ಅದನ್ನ ತುಂಬಾ ಆಯ್ತು, ತುಂಬಾ ಈ ತರ ಕೇಳ್ತೀನಿ. ಕೊಟ್ರಲ್ಲ ದರ್ಶನ, ಹಂಗೆ ಬಂದ್ ಕೊಡಲ್ಲಮ್ಮ. ಅವರೆಲ್ಲ ಹಿಂಗೆ ಬರೋದವ್ರು. ದೇ ಆರ್ ವೆರಿ ವೆರಿ ಕ್ಲೆವರ್, ದೇ ಆರ್. ಅದೊಂದು ಸ್ವಲ್ಪ ಫೀಲ್ ಆಗ್ತಾನ. ಬಟ್ ಅದರ್ವೈಸ್ ಇವತ್ತು ನಾನು ಎಲ್ಲೋ ಹೊರಗಡೆ ಹೋಗ್ತಿದ್ದೆ, ನಾನು ಮನ್ಸಲ್ಲೇ ಮಾತಾಡ್ಕೊಂಡು ಹೋಗ್ತಿದ್ದೆ, ನಾರಾಯಣ ಹಂಗೆ ನಾರಾಯಣ ಹಿಂಗ್ ಮಾಡ್ತಾ ಇದೀನಿ, ನಾವೊಂದು ಹೊಸ ಬಿಸ್ನೆಸ್ ಶುರು ಮಾಡ್ತಿದೀವಿ ಅಣ್ಣ, ಮಂಡೆಯಿಂದ ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆನೂ ಬೇಕು ಅಣ್ಣ. ಸೂಪ್ ಶಾಪ್, ಮನೇಲೆ ಸೂಪ್ ಶಾಪಿ ಮಾಡಿ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಸೇಲ್ ಮಾಡ್ತಿದೀವಿ. ಅದು ನಿಮ್ಗೆ ಗೊತ್ತಿರ್ಬೋದು, ಮೊಡವಾಟಕಲ್ ಕೆಳಂಗ ಅಂತ ಹೇಳ್ತಾರೆ ತಮಿಳಲ್ಲಿ. ಅದು ಕೊಳ್ಳಿಮಲೈ ಬೆಟ್ಟದಲ್ಲಿ ಸಿಗುತ್ತೆ. ಅಲ್ಲಿಂದ ನಾವು ತರಿಸಿ ಅದನ್ನ ಸೂಪ್ ಮಾಡಿ ಮಾರೋದು ಅಂತ ನಾವು ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಅಮರ ಅವರ ಹೆಸರನ್ನೇ ಇಟ್ಟಿದೀವಿ, ಅಮರ ಸೂಪ್ ಶಾಪ್ಸ್ ಅಂತಾನೆ ಹೆಸರಿಟ್ಟಿದೀವಿ. ಸೊ ಅದನ್ನ ಮಂಡೆಯಿಂದ ಶುರು ಮಾಡ್ತಿದೀವಿ. ಅವರಿಂದ ಆಶೀರ್ವಾದ ಪಡ್ಕೊಂಡಿದೀವಿ. ಮಗಳು ಧ್ಯಾನ ಮಾಡಿ ಎಲ್ಲ ಕೇಳಿದಾಳೆ, ಈ ಡೇಟಲ್ಲೇ ಶುರು ಮಾಡಿ ಅಂತೆಲ್ಲ ಅವರು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಹಿಂಗೆ ಮಾಡಿ ಅಂತ. ಸೊ ಅದನ್ನ ಅದಕ್ಕೋಸ್ಕರ ಸ್ವಲ್ಪ ಸಾಮಾನ್ ಪರ್ಚೇಸ್ ಮಾಡ್ಬೇಕಿತ್ತು, ಹೋಗ್ತಾ ಇದ್ವಿ. ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಲ್ಲ, ನನ್ ಮಾತ್ ಕೇಳಿಸ್ಕೊತಾ ಇದೀಯಾ ನೀನು ನಾರಾಯಣ, ಅಮರ ನೀನ್ ಕೇಳಿಸ್ಕೊತಾ ಇದೀಯಾ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಣ್ಣ. ಆ ರೋಡಲ್ಲಿ ನಾನು ಯಾವತ್ತೂ ಹೋಗಿಲ್ಲ, ಅಲ್ಲಿ ದೇವಸ್ಥಾನ ಇರೋದು ನನಗೆ ಗೊತ್ತು, ಬಟ್ ಯಾವತ್ತೂ ಆ ರೋಡಲ್ಲಿ ನಾನು ಹೋಗಿಲ್ಲ. ಅಲ್ಲಿ ಕರೆಕ್ಟ್ ಆಗಿ ವೆಂಕಟೇಶ್ವರ ಸ್ವಾಮಿ ಕರೆಕ್ಟ್ ಬಾಗಿಲು ಮುಚ್ಚಿದೆ. ಎಷ್ಟು ಏರಿಯಾ ಅಷ್ಟು ಮಾತ್ರ ಕಾಣ್ತಿದೆ, ಶಂಕು ಚಕ್ರ ಅವ್ರ ಮುಖ ಇಲ್ಲಿವರೆಗೂ ಕಾಣ್ತಾ ಇದೆ ಅಷ್ಟೇ. ಅನ್ಕೊಂಡ್ ಮನ್ಸಲ್ಲಿ ಕೇಳಿಸ್ಕೊಂತಾ ಇದೀಯಾ, ನಿನ್ನ ಹತ್ರನೇ ಹೇಳ್ತಾ ಇದೀನಿ, ಎಲ್ಲ ಸರಿ ಮಾಡ್ತೀಯ ತಾನೆ, ಒಳ್ಳೇದಾಗುತ್ತೆ ತಾನೆ, ಏನೂ ತೊಂದ್ರೆ ಇಲ್ಲ ತಾನೆ ಅಂತ ಅನ್ಕೊಂಡ್ ಹಿಂಗ್ ತಿರುಗ್ತೀನಿ ಅಣ್ಣ. ಕ್ಲೀನ್ ಆಗಿ ದರ್ಶನ ಅಣ್ಣ, ನನ್ಗೆ ಮೈ ಎಲ್ಲ ರೋಮಾಂಚನ, ಅಷ್ಟು ಖುಷಿ ಆಯ್ತು. ಎಷ್ಟು ಹಾಗಾದ್ರೆ ನೀನ್ ಯಾವಾಗ ನನ್ ಜೊತೆನೆ ಇರ್ತೀಯ, ಸುತ್ತಮುತ್ತ ಇದೆಯಲ್ಲ, ನಾನ್ ನೋಡ್ತಾ ಇದೆಯಲ್ಲ ಅಂತ ನಾನು ಅನ್ಕೊಂಡೇ ಹೋಗ್ತಾ ಇದ್ದೀನಿ. ಕ್ಲೀನ್ ಆಗಿ ಮುಖ ಕಾಣ್ತು. ಅದು ಅರ್ಧ ಬಾಗ್ಲು ಹಾಕಿದ್ದಾರೆ, ಇಷ್ಟವರೆಗೂ ಮಾತ್ರ. ವಿಂಡೋ ಎಲ್ಲಿರುತ್ತಲ್ಲ ನೀಟಾಗೆ ದರ್ಶನ ಕೈ ಮುಕ್ಕೊಂಡೆ. ಅಲ್ಲೇ ತುಳಸಿ ಇಟ್ಟಿದ್ರು, ದರ್ಶನ ಮಾಡ್ಕೊಂಡು ತುಳಸಿ ತಗೊಂಡ್ ಬಂದೆ ಅಣ್ಣ. ಇವತ್ತಾಗಿರೋ ಎಕ್ಸ್ಪೀರಿಯನ್ಸ್ ತುಂಬಾ ಸಂತೋಷ. ಇನ್ನೊಂದು ಚಿಕ್ಕ ಅಡ್ವೈಸ್, ಏನ್ ಮಾಡಿ, ಸೋಮವಾರ ಮಾಡ್ತಿರಲ್ಲ ಅವಾಗ ನೀವು ಆ ವೆಂಕಟೇಶ್ವರನ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಳ್ಳಿ. ಮಾನಸಿಕವಾಗಿ ಸರಿ ಅಣ್ಣ. ತಗೊಂಡ್ಬಿಟ್ಟು ₹100 ಅವತ್ತು ವ್ಯಾಪಾರ ಆದ್ರೆ ನಾನು ₹5 ನಿನ್ ಕೊಡ್ತೀನಪ್ಪ ಅಂತ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಅದನ್ನ ಪ್ರಕಾರ ದುಡ್ಡು ಬಂದಿದ್ನ ತಗೊಂಡು ಒಂದ್ ಕಡೆ ಉಂಡಿನಲ್ಲೋ ಎಲ್ಲ ಒಂದ್ ಕಡೆ ಇಡಿ. ಸ್ವಲ್ಪ 1 ಇಯರ್ ಕಲೆಕ್ಟ್ ಆದ್ಮೇಲೆ ಅದನ್ನ ತಗೊಂಡು ಹೋಗಿ ಎಲ್ಲಾದ್ರೂ ಒಂದು ಅನಾಥಾಶ್ರಮನೋ ಓಲ್ಡ್ ಏಜ್ ಹೋಮೋ
ಏನಾದ್ರೂ ಅಲ್ಲಿ ಪರ್ಚೇಸ್ ಮಾಡಿ ಐಟಮ್ ತಗೊಂಡೋಗ್ಬಿಡಿ. ಆನ್ಲೈನ್ ಎಲ್ಲ ದುಡ್ಡು ಟ್ರಾನ್ಸ್ಫರ್ ಮಾಡಬೇಡಿ. ಆ ಜಾಗಕ್ಕೆ ಹೋಗಿ ಅಲ್ಲಿ ನೋಡಿ ಯಾರಿಗೆ ಏನ್ ಬೇಕು ಅಂತ ಪರ್ಚೇಸ್ ಮಾಡಿ ತಗೊಂಡೋಗಿ ಶ್ರೀಕೃಷ್ಣ ಅರ್ಪಣ ಅಂತ ಕೊಡಿ. ಅವಾಗ ಅವರು ನಿಮ್ಗೆ ಪಾರ್ಟ್ನರ್ ಆಗಿರ್ತಾರೆ. ನಿಮ್ ಬಿಸ್ನೆಸ್ ಅಭಿವೃದ್ಧಿ ಆಗ್ತದೆ. ಎಲ್ಲ ಪೀಸ್ಫುಲ್ ಅಂಡ್ ಸೇಫ್ ಆಗಿರ್ತದೆ. ಇದು ಮರಿಬೇಡಿ ಇದನ್ನ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ಒಳ್ಳೇದಾಗಲಿ. ನಮಸ್ಕಾರ. ಹ್ಮ್. ನಮಸ್ಕಾರ ಅಣ್ಣ. ನಮಸ್ಕಾರ. ಶ್ರೀಕೃಷ್ಣ. ಧನ್ಯವಾದಗಳು ಅಣ್ಣ. ಧನ್ಯವಾದಗಳಪ್ಪ. ಅಣ್ಣ ಇಲ್ವಾ ಯಾರು? ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಹನುಮಾನ್ ಚಾಲೀಸವನ್ನು ದಿನಾಲೂ ಪಠಣೆ ಮಾಡ್ತಾ ಇದ್ದೀನಿ ಅಣ್ಣ ಪೂಜೆಯ ಸಮಯದಲ್ಲಿ. ಅದರ ಜೊತೆ ಕನಕದಾಸ ಸ್ತೋತ್ರವನ್ನು ಪಾರಾಯಣ ಮಾಡಬಹುದಾ ಅಣ್ಣ ಅಂತ ಕೇಳ್ತಿದ್ದಾರೆ. ಮಾಡಬಹುದು. ಕನಕದಾರ ಸ್ತೋತ್ರ ಪಾರಾಯಣ ಮಾಡ್ಬಿಟ್ಟು ಕೊನೆಯಲ್ಲಿ ಆ ತಾಯಿನ ಬೇಡ್ಕೋಬೇಕು. ತಾಯಿ ಬ್ಲೆಸ್ ಮಿ ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ, ಮೆಟೀರಿಯಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಅಂತ ಬೇಡ್ಕೋಬೇಕು. ಇದು ಹನುಮಾನ್ ಚಾಲೀಸ್ ಹೇಳ್ಬಿಟ್ಟು ತಂದೆ ಹನುಮಾನ್ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅದು ಮಾಡುವಾಗ ಏನ್ ಮಾಡ್ಬೇಕು, ಒಂದು ತುಳಸಿ ದಳ ಇಟ್ಕೊಳ್ಳಿ ಕೈನಲ್ಲಿ. ಅವರು ಇಟ್ಕೊಂಡು ಹನುಮಾನ್ ಚಾಲೀಸ ಮಾಡ್ಬಿಟ್ಟು ಮಾನಸಿಕವಾಗಿ ಆ ತುಳಸಿ ದಳ ಅವ್ರ ಪಾದಕ್ಕೆ ಸಮರ್ಸ್ಬಿಟ್ಟು ರಾಮ ರಾಮ ಅಂತ ಹೇಳಿ ಅದನ್ನ ಪ್ರಸಾದ ತಗೊಳ್ಳಿ. ಇಟ್ ವಿಲ್ ಹೆಲ್ಪ್ ದೆಮ್ ಇನ್ ಮೆನಿ ವೇಸ್. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಅಣ್ಣ ಬಹಳ ಒಳ್ಳೆಯವರಾಗಿ ಹೇಗಿರುವುದು ಅಂತ ಕೇಳ್ತಿದಾರೆ. ಅದೇ ಗುರು ಅಮರ್ ಅವ್ರು ಕ್ಲೀನ್ ಆಗಿ ಹೇಳಿದಾರಲ್ಲ, ಬಿ ಗುಡ್, ಡೂ ಗುಡ್, ಥಿಂಕ್ ಆಲ್ವೇಸ್ ಎ ಡಿವಿನಿಟಿ ಇನ್ ಯುವರ್ ಮೈಂಡ್, ಹ್ಯಾವ್ ಅ ವೈಕುಂಠ ಆರ್ ಕೈಲಾಸ. ಅನ್ನೆಸೆಸರಿ ಆಗಿ ಡೋಂಟ್ ಗೋ ಟು ಎನಿ ಗ್ಯಾದರಿಂಗ್ಸ್, ಡೋಂಟ್ ಗೆಟ್ ಇನ್ವಾಲ್ವ್ಡ್ ಇನ್ ಔಟ್ಸೈಡ್ ಚರ್ಚ್, ಡೋಂಟ್ ಟ್ರೈ ಟು ಅಡ್ವೈಸ್ ಎನಿವನ್ ಅನ್ನೆಸೆಸರಿಲಿ. ಈ ತರ ಕೀಪ್ ಟು ಯುವರ್ ಸೆಲ್ಫ್ ಆಸ್ ಫಾರ್ ಆಸ್ ಪಾಸಿಬಲ್. ಇವನ್ ಮನೆಯಲ್ಲಿ ಡೋಂಟ್ ಅಡ್ವೈಸ್, ಯು ಆರ್ ಫಾಲೋಯಿಂಗ್ ದ ಸ್ಪಿರಿಚುಯಾಲಿಟಿ. ಇಟ್ ಈಸ್ ಫಾರ್ ಯು, ಇಟ್ ಇಸ್ ಸೀಕ್ರೆಟ್ ಅಂಡ್ ಸೀಕ್ರೆಟ್ ಓನ್ಲಿ ಫಾರ್ ದ ಇಂಡಿವಿಜುವಲ್. ಈ ತರ ಮಾಡಿ ಒಳ್ಳೇದು. ಏನೇ ಆಕ್ಷನ್ ಮಾಡಿದ್ರೇನು ಮನಸ್ಸ ವಾಚ ಕಾಯ ಆಗ್ಲಿ ಸೇರಿಸಿ ಕೃಷ್ಣ ಅರ್ಪಣಮಸ್ತು ಅಟ್ ದ ಎಂಡ್. ಯು ಪ್ರಾಕ್ಟೀಸ್ ದ ಸಿಂಪಲ್ ಥಿಂಗ್. ಧರ್ಮೋ ರಕ್ಷಿತ ರಕ್ಷಿತ. Follow these three things. Do dhyana for 24 minutes daily. Then do dana in your capacity. Then follow the dharma. Idu moor madre you will be protected by Guru Amara and the Rishis and Sri Krishna. ಧನ್ಯವಾದಗಳು ಅಣ್ಣ. ಅಣ್ಣ ಒಂದು ಲಾಸ್ಟ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಮಗೆ ಇಷ್ಟವಾದವರು ಸಣ್ಣ ವಯಸ್ಸಿನಲ್ಲಿ ತೀರಿಕೊಂಡರೆ ನಮ್ಮ ಮನೆಯಲ್ಲಿ ಪುನಃ ಹುಟ್ಟಿ ಬರಲು ಪ್ರಾರ್ಥನೆ ಮಾಡಬಹುದಾ ಅಣ್ಣ ತಿಳಿಸಿ ಅಂತ ಕೇಳ್ತಿದಾರೆ ಅಣ್ಣ. ಅದು chances are there, very rare it is. Sometimes it happens, it may not happen also. We cannot say anything about it. ಅದು the last thought ಇದೆಯಲ್ಲ, ಅವ್ರು ಯಾರು ತೀರೋದ್ರೋ ಅವ್ರ ಮನಸ್ಸಿನಲ್ಲಿ ನಾನು ತಿರ್ಗಾ ಇಲ್ಲಿ ಹುಟ್ಟಬೇಕಂದ್ರೆ ಈ ಫ್ಯಾಮಿಲಿನಲ್ಲಿ ಬಂದು ಹುಟ್ಟುತ್ತಾರೆ. That also counts there. ಧನ್ಯವಾದಗಳು ಅಣ್ಣ. ವಿಲ್ ಟೇಕ್ ಲಾಸ್ಟ್ ಒನ್ ಕ್ವಶನ್ ಅಣ್ಣ. ನಮಸ್ತೆ ಅಣ್ಣ, ಸ್ವರೂಪ ಸಾನ್ನಿಧ್ಯ ಸಾಯುಜ್ಯ ಅಂದರೆ ಏನು ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ನೋಡಿ, when you go to any loka, either Chaturmukha Brahmaloka, Vaikunta, Kailasa or Devi Loka, you will be given three choices. One is Samipya, that is you will be near the divinity. Innondu Sayujya, that is you will become one with the divinity. Innondu Sarupya, you will be like the divinity itself. These are the three states wherein you will be choose any one to be in that loka. ಧನ್ಯವಾದಗಳು ಅಣ್ಣ. ಅಣ್ಣ, ಐ ಥಿಂಕ್ ವಿ ಕ್ಯಾನ್ ಡನ್ ವಿತ್ ಆಲ್ ದ ಚಾಟ್ ಕ್ವಶನ್ಸ್ ಅಣ್ಣ. ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. Thank you so much. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಕೃಷ್ಣಾರ್ಪಣಮಸ್ತು ಅಣ್ಣ. ಕೃಷ್ಣಾರ್ಪಣಮಸ್ತು ಅಣ್ಣ. ಕೃಷ್ಣಾರ್ಪಣಮಸ್ತು.
ಶ್ರೀ ಕೃಷ್ಣಾರ್ಪಣಮಸ್ತು. ಸಣ್ಣ ಮೂವಿ ಚೆನ್ನಾಗಿರು. ಶ್ರೀಕೃಷ್ಣ ಅರ್ಪಣಮಸ್ತು.